ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ನಮಸ್ಕಾರ. ನಾನು ಇವಾಗ ಟ್ರಾವೆಲ್ ಮಾಡ್ತಾ ಇದ್ದೆ, ಎಲ್ಲೋ ಹೊರಗಡೆ ಹೋಗ್ತಾ ಇದ್ದೆ. ನನಗೆ ಜಸ್ಟ್ ಒಂದು ಸೋಷಿಯಲ್ ಮೀಡಿಯಾ ಚೆಕ್ ನೋಡ್ತಾ ಇದ್ದೆ. ನೋಡ್ಬೇಕಾದ್ರೆ ನಾನು ಜಸ್ಟ್ ಇದನ್ನ ನೋಡಿದೆ, ಪ್ರತಾಪ್ ಸಿಂಹ ಮಾತಾಡೋದು, ಹಾಗೆ ಒಂದ್ ಕಡೆಯಿಂದ ಪ್ರದೀಪ್ ಈಶ್ವರ್ ಮಾತಾಡೋದು, ಇಬ್ಬರದು ನೋಡ್ತಾ ಇದ್ದೆ. ಅವನು ಇವನಿಗೆ ಬೈತಾನೆ, ಇವನು ಅವನಿಗೆ ಬೈತಾನೆ. ಅದು ಓಕೆ, ಇಬ್ರು ಒಂದು ಒಳ್ಳೆ ಪ್ರತಾಪ್ ಸಿಂಹ ಅವರು MP ಆಗಿದ್ದು ಒಂದು ಒಳ್ಳೆ ಸ್ಥಾನದಲ್ಲಿ ಇದ್ದಂತವ್ರು, ಬುದ್ಧಿವಂತ ಅಂತ ಜನ ಅನ್ಕೊಂಡಿದ್ದಾರೆ. ಪ್ರತಾಪ್ ಸಿಂಹ ನಿಮಗ್ ಬುದ್ಧಿ ಇಲ್ವಾ? ಈಗ ಪ್ರದೀಪ್ ಈಶ್ವರ್ ಏನೋ ಬಾಯಿಗೆ ಬಂದಂಗ್ ಮಾತಾಡ್ತಾರೆ, ಅದಕ್ಕೆ ನೀವು ಕೂಡ ಅದಕ್ಕಿಂತ ಕೆಟ್ಟದಾಗ ಮಾತಾಡ್ತೀರಾ. ನಿಮ್ಗೂ ಅವ್ರಿಗೂ ಏನು ವ್ಯತ್ಯಾಸ? ನೀವೊಂದು ಒಳ್ಳೆ ಸ್ಥಾನಮಾನ ಇಟ್ಕೊಂಡು ಬಂದಂತವ್ರೆ ತಾನೆ. ನೀವು ಯೋಚನೆ ಮಾಡ್ಬೇಕು, ಸಮಾಜಕ್ಕೆ ನೀವೇನ್ ಕೊಡುಗೆ ಕೊಡ್ತಾ ಇದ್ದೀರಾ? ಇದು ಪ್ರತಾಪ್ ಸಿಂಹ ಅವ್ರಿಗೆ ಪ್ರಶ್ನೆ ಆಯ್ತು. ಇನ್ನ ಪ್ರದೀಪ್ ಈಶ್ವರ್, ದೇವ್ರು ನಿಮ್ಗೆಲ್ಲೋ ಒಂದ್ ಕಡೆ ನೀವೇ ಹೇಳಿದ್ರಿ, ನಾನು ಎಲ್ಲೋ ಒಂದ್ ಕಡೆ ಬಿದ್ದಿದ್ದೆ, ಅಪ್ಪ ಅಮ್ಮನ್ ಕಳ್ಕೊಂಡೆ, ಹೇಗೋ ಬಂದೆ ಎದ್ದು ಬಂದೆ ಅಂತ. ದೇವ್ರು ನಿಮ್ಗೊಂದು ಒಳ್ಳೆ ಸ್ಥಾನಮಾನ ಕೊಟ್ಟವ್ರೆ. ಪ್ರದೀಪ್ ಈಶ್ವರ್ ಚಿಕ್ಕ ವಯಸ್ಸಲ್ಲೇ ಶಾಸಕರಾಗಿದ್ದೀರಾ, ನಿಮ್ಗೊಂದು ಚೂರಾದ್ರೂ ಮರ್ಯಾದೆ ಬೇಡವಾ? ನಿಮ್ಮನ್ನ ಗೆಲ್ಸ್ಕೊಟ್ಟಂತ ಜನಕ್ಕೆ, ಅಲ್ಲಿನ ಯಂಗ್ಸ್ಟರ್ಸ್ಗೆ ನೀವೇನ್ ಸಂದೇಶ ಕೊಡ್ತಾ ಇದ್ದೀರಾ? ನಿಮ್ಮ ಭಾಷೆ ಮೇಲೆ ಇಡ್ತಾ ಇಲ್ಲ, ಬರೀ ಡೈಲಾಗ್ಗಳು ಹೊಡ್ಕೊಂಡು ಅಲ್ಲಿನ ಜನಗಳಿಗೆ ನೀವೇನಂತ ಇನ್ಸ್ಪಿರೇಷನ್, ಬರೀ ಮೋಟಿವೇಶನಲ್ ಟಾಕ್ಸ್ಗಳು ಮಾತಾಡೋದಲ್ಲ, ನಿಮ್ಮ ನಾಲ್ಗೆ ಮೇಲೆ ಇಡ್ತಾ ಬೇಡವಾ? ನಿಮ್ಮಪ್ಪನ್ನ ಅವ್ರೂರಿಗೆ ಕಳಿಸ್ತೀರಾ ಮೈಸೂರಿಗೆ, ಅವರಪ್ಪನ್ನ ನಿಮ್ಮೂರಿಗೆ ಚಿಕ್ಕಬಳ್ಳಾಪುರಾಗ ಅದೆಲ್ಲ ಕಳಿಸ್ತಾರೆ. ಏನದು? ಯಾವ ಊರದು? ಈ ನಿಮ್ಮ ಊರುಗಳಿಗೆಲ್ಲ ಅವರಪ್ಪ ನಿಮ್ಮನ್ನ ಕಳ್ಸೋದಂತೆ, ನಿಮ್ಮಪ್ಪನ ಅವ್ರೂರಿಗೆ ಕಳ್ಸೋದಂತೆ. ಅವ್ನು ನಮ್ಮಪ್ಪಂಗ್ ಗುಟ್ಟಿಲ್ಲ ಅಂತ ಹೇಳದಂತೆ, ಇವನು ಅವರಪ್ಪಂಗ್ ಗುಟ್ಟಿಲ್ಲ ಅಂತ ಹೇಳದಂತೆ. ಅವ್ರ ಹೆಂಡತಿ ಮಕ್ಳನ್ ಬೀದಿಗೆ ಇವ್ರ ತರ್ತಾರೆ, ಇವ್ರ ಹೆಂಡತಿ ಮಕ್ಳನ್ ಬೀದಿಗೆ ಅವ್ನ್ ತರ್ತಾನೆ. ನಿಮ್ಮಿಬ್ರಿಂದ ಏನ್ ಸಮಾಜಕ್ಕೆ ನಿಮ್ಗಂತ ಒಳ್ಳೊಳ್ಳೆ ಸ್ಥಾನಗಳು ಕೊಟ್ಟು ಜನಗಳು ಗೆಲ್ಲಿಸಿ ನಿಮ್ಗೊಂದು ಈ ರೀತಿ ಗೌರವ ಕೊಡ್ತಾ ಇದಾರಲ್ಲ, ಅದನ್ನ ಉಳಿಸ್ಕೊಳ್ಳುವಂತ ಕೆಲಸ ಮಾಡಬೇಕು. ಪ್ರತಾಪ್ ಸಿಂಹ ಬಹಳ ವಿಚಾರವಂತರು ಅಂತ ನಾವೆಲ್ಲ ಅನ್ಕೊಂಡಿದೀವಿ. ನೀವು ಯೋಚನೆ ಮಾಡಿ, ಕೆಸರಚಾಟ ಮಾಡಬಾರ್ದು. ಏನ್ ರಾಜಕೀಯ ಅಂದ್ರೆ ಏನು? ತಮ್ಮ ಸ್ವಾರ್ಥಗಳಿಗೋಸ್ಕರ ದುಡ್ಡು ಮಾಡಕ್ಕೆ ಇವತ್ತೆಲ್ಲ ಬಿಡಿ, ರಾಜಕೀಯ ಕುಳ್ಗೆಟ್ಟೋಗಿದೆ, ಯಾವನೂ ಸರಿ ಇಲ್ಲ. ಎಲ್ಲ ಕೋಟಿ ಲೂಟಿ ಹೊಡೆದು ಜನಗಳನ್ನ ಬೀದಿಗಾಕಿ ಇವತ್ತು ಬಡವ್ರನ್ನ ಸುಲಿಗೆ ಮಾಡುವಂತವ್ರೆ ಎಲ್ಲರೂ ಕೂಡ. ಯಾರು ಅಲ್ಲಿ ಬಂದು ಇಲ್ಲಿ ಮೇಧಾವಿಗಳು ಯಾರೇನಿಲ್ಲ, ಆಯ್ತಾ? ಹಾಗಂತ ನೀವುಗಳು ಅದೆಲ್ಲ ಒಂದ್ ಕಡೆ ದೇಶನ ಹೆಂಗೋ ಸುಲ್ದು ಒಂಥರ ನರಭಕ್ಷಕರಾಗೋಗಿದ್ದಾರೆ ರಾಜಕಾರಣಿಗಳು, ಅದು ಒಂದ್ ಕಡೆ. ಆದ್ರೆ ಇನ್ನೊಂದ್ ಕಡೆ ನೀವು ಸೋಷಿಯಲ್ ಮೀಡಿಯಾಗೆ ಬರದಂತೆ ಅವನು ಇವನಿಗೆ ಬೈತಾನೆ. ಅದು ಬೈಯೋದು ಓಕೆ, ಆರೋಪ ಪ್ರತ್ಯಾರೋಪಗಳು ಇರಬೇಕು. ವಿರೋಧ ಪಕ್ಷ ಇದರದಕ್ಕೆ ಸಾಮಾನ್ಯವಾಗಿ ವಿರೋಧ ಪಕ್ಷಗಳಲ್ಲಿ, ಆಡಳಿತ ಪಕ್ಷಗಳಲ್ಲಿ ಇರ್ತದೆ. ನೀವು ಈ ಕಡೆ ಎರಡೂ ಅಲ್ಲ. ಓಕೆ, ಆರೋಪ ಪ್ರತ್ಯಾರೋಪ ಮಾಡೋದಕ್ಕೂ ಕೂಡ ದೇರ್ ಇಸ್ ಎ ಲಿಮಿಟೇಷನ್. ನಿಮ್ಮ ಭಾಷೆಗಳ ಮೇಲೆ ಹಿಡ್ತಾ ಇರಬೇಕು. ನಿಮ್ಮ ನಾಲ್ಗೆ ಮೇಲೆ ನಿಮ್ಗೆ ಹಿಡ್ತಾ ಇಲ್ಲ, ನೀವ್ ಏನ್ರಿ ಮಾಡ್ತಾರೆ? ನೀವ್ ಏನ್ರಿ ಸಮಾಜಕ್ಕೆ ಕೊಡುಗೆ ಕೊಡ್ತೀರಾ? ಪ್ರದೀಪ್ ಈಶ್ವರ್, ನೀನು ಬರೀ ತೆಲುಗು ಡೈಲಾಗ್ ಹೊಡ್ಕೊಂಡು ಸುಮ್ನೆ ಜನಗಳನ್ನ ರೊಚ್ಚಿಗೆ ಬಡಿಸ್ಕೊಂಡು ಏನ್ ಇಲ್ದಿರೋದಕ್ಕೆ ಏನೇನೋ ಹೇಳ್ತಾ ನೀನ್. ದೇವರು ಒಂದು ಒಳ್ಳೆ ಅಧಿಕಾರ ಕೊಟ್ಟಿದ್ದಾನೆ. ಅಧಿಕಾರ ಕೊಟ್ಟಾಗ ಅದನ್ನ ಸದ್ಬಳಕೆ ಮಾಡ್ಕೊಬೇಕು. ಜನಗಳಿಗೆ ಏನಾನ ಒಂದು ಒಳ್ಳೇದನ್ನ ಮಾಡ್ಬೇಕು. ಅದನ್ನ ಬಿಟ್ಬಿಟ್ಟು ಸುಮ್ಮನೆ ಜಸ್ಟ್ ಮಾತು, ಅದೇನಂತರ ಮಾತು ಮನೆ ಕೆಡಿಸು, ತೂತು ಒಲೆ ಕೆಡಿಸ್ತು ಅಂತ, ಇದೆಲ್ಲ ಒಳ್ಳೇದಲ್ಲ. ನಿಮ್ಮ ಸ್ಥಾನಗಳಿಗೆ ಒಳ್ಳೇದಲ್ಲ. ಸ್ವಲ್ಪ ಹಿಡ್ತಾ ಇಟ್ಕೊಂಡು ಮಾತಾಡಿ. ಸಮಾಜಕ್ಕೆ ಇದನ್ನ ದೊಡ್ಡ ವ್ಯಕ್ತಿಗಳು, ಎಂತೆಂತ ದೊಡ್ಡ ಮಹಾನುಭಾವರುಗಳೆಲ್ಲ ನೋಡ್ತಿರ್ತಾರೆ. ಸಾಮಾಜಿಕ ಜಾಲತಾಣ ಅನ್ನೋದು ಇವತ್ತು ಹೆಂಗಂದ್ರೆ ಎಲ್ಲಾ ಕಡೆ ಹೋಗಿದೆ. ಇವತ್ತು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡುವಂತ ರೀತಿಯಲ್ಲಿ ನೀವು ಮಾತಾಡಬೇಕು. ನೀವು ನಿಜವಾಗ್ಲೂ ನೀವು ಇಬ್ರು ಒಳ್ಳೆ ಅಪ್ಪ ಅಮ್ಮನಿಗೆ ಖಂಡಿತ ಹುಟ್ಟಿರ್ತೀರಾ, ಆಯ್ತಾ? ಖಂಡಿತ ನಿಮ್ಮ ಅಪ್ಪ ಅಮ್ಮನ ದಯವಿಟ್ಟು ಬೀದಿಗೆ ತರಬೇಡಿ. ಯಾಕಂದ್ರೆ ನೀವು ಮಾಡ್ಕೊಳ್ಳುವಂತ ಅಲ್ಕ ಕೆಲ್ಸಕ್ಕೋಸ್ಕರ ಯಾಕೆ ನಿಮ್ಮ ಅಪ್ಪ ಅಮ್ಮನ ಇಬ್ರು ಸೇರಿ ಬೀದಿಗೆ ತರ್ತಾ ಇದ್ದೀರಾ? ಯಾಕೆ ನಿಮ್ಮನ್ನ ಕಟ್ಕೊಂಡವ್ರನ್ನೆಲ್ಲ ಬೀದಿಗೆ ತರ್ತಾ ಇದ್ದೀರಾ? ಇವ್ರು ಇನ್ಯಾರೋ ಹೆಂಡ್ತಿನ ಬೈತಾನೆ, ಅವ್ನು ಇನ್ಯಾರೋ ಹೆಂಡ್ತಿನ ಬೈತಾನೆ. ಯಾಕೆ ಇವೆಲ್ಲ? ದಯವಿಟ್ಟು ಮಾಡಬೇಡಿ. ನಿಮ್ಮ ವೈಯಕ್ತಿಕವಾಗಿ ಏನ್ ಬೇಕಾದ್ರೂ ಆರೋಪಗಳು ಮಾಡ್ಕೊಳ್ಳಿ, ನಿಮ್ಮ ಬಾಯಿಗಳನ್ನ ಬಚ್ಚಲು ಮಾಡ್ಕೊಂಬೇಡಿ. ನನಗಂತೂ ಬಹಳ ಬೇಜಾರಾಯ್ತು ಈ ವಿಡಿಯೋಗಳನ್ನ, ಅವ್ರು ಆಡೋ ಮಾತುಗಳನ್ನ ನೋಡ್ತಾ ಇದ್ರೆ. ಸೋಷಿಯಲ್ ಮೀಡಿಯಾ ಎಷ್ಟೋ ಯಂಗ್ಸ್ಟರ್ಸ್, ಸ್ಟೂಡೆಂಟ್ಸ್ಗಳು ಬಹಳ ಎಂತೆಂತವರೆಲ್ಲ ನೋಡ್ತಿರ್ತಾರೆ. ನಿಮ್ಗೆ ನಿಮ್ಮ ಸ್ಥಾನಗಳಿಗೆ ಮರ್ತು ಮಾತಾಡ್ತಾ ಇದ್ದೀರಾ? ಆಯ್ತು, ಯಾರೋ ಒಬ್ಬ ಮಾತಾಡ್ತಾನೆ, ಇನ್ನೊಬ್ಬ ಸೈಲೆಂಟ್ ಆಗಿದ ತಕ್ಷಣ ಏನೂ ಆಗೋದಿಲ್ಲ. ಯಾಕಂದ್ರೆ ಸಮ್ಟೈಮ್ಸ್ ಸೈಲೆನ್ಸ್ ಇಸ್ ದ ಬೆಸ್ಟ್ ಮೆಡಿಸಿನ್, ಇಗ್ನೋರೆನ್ಸ್ ಇಸ್ ದ ಬೆಸ್ಟ್ ಮೆಡಿಸಿನ್. ಯಾಕಂದ್ರೆ ಸಮ್ಟೈಮ್ಸ್ ನಾವು ಕೆಲವೊಂದು ಆರೋಪ ಪ್ರತ್ಯಾರೋಪಗಳಿಗೆ ಉತ್ತರ ಕೊಡೋದಕ್ಕಿಂತ ಸೈಲೆಂಟ್ ಆಗಿರೋದು ಬೆಸ್ಟ್. ನಾವು ಮಾತಾಡಕ್ ಹೋಗ್ಬಾರ್ದು ಸಮ್ಟೈಮ್ಸ್. ಪ್ರತಾಪ್ ಸಿಂಹ ಅವರೇ, ತಮ್ಗೆ ವಿವೇಚನೆ ಜಾಸ್ತಿ ಇದೆ ಅಂತ ನಾನು ಭಾವಿಸಿದ್ದೀನಿ. ಸ್ವಲ್ಪ ನೀವು ಯೋಚನೆ ಮಾಡಿ, ಆಯ್ತಾ? ಇದನ್ನ ಖಂಡಿತ ನಮ್ಮ ಜನ ನಿಮಗೆ ಶೇರ್ ಮಾಡ್ಬಿಟ್ಟು ಇದನ್ನ ನಿಮಗೆ ತಲುಪಿಸ್ತಾರೆ. ಅವಾಗ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ನಿಮ್ ಬಗ್ಗೆ ಇರ್ತಕ್ಕಂಥ ಮರ್ಯಾದೆಗಳನ್ನ ನೀವ್ ಯಾಕೆ ಕಳ್ಕೊಳ್ತೀರಾ? ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನ ಈ ಭೂಮಿಗೆ ಜನ್ಮ ಕೊಟ್ಟು ಅವರು ಖಂಡಿತ ನಿಮ್ಮನ್ನು ಒಳ್ಳೆ ಕೆಲಸ ಮಾಡಿದ್ದಾರೆ. ನಿಮ್ಮಂತ ಒಬ್ಬ ಒಳ್ಳೆ ನಾಯಕ
ಜನ ಆರಿಸಿ ಕಲಿಸಿ ಎಷ್ಟೋ ಬಾರಿ ನೀವು ಕೂಡ ಸೇವೆ ಮಾಡಿದ್ದೀರಾ. ಒಳ್ಳೇದಾಗ್ಲಿ, ಭವಿಷ್ಯದಲ್ಲಿ ನಿಮ್ಗಿನ್ನ ಒಳ್ಳೆ ಭವಿಷ್ಯ ಸಿಗ್ಲಿ. ಬಟ್ ಕೆಲವೊಂದು ಆರೋಪಗಳಿಗೆ ತಾವು ಉತ್ತರ ಕೊಡಕ್ ಹೋಗ್ಬಾರ್ದು. ಅದೇ ರೀತಿ ಪ್ರದೀಪ್ ಈಶ್ವರ್ ಅವರೇ, ನಿಮ್ಮ ನಾಲ್ಗೆ ಮೇಲೂ ನಿಮ್ಗೂ ಹಿಡ್ತಾ ಇರಬೇಕು. ಯಾಕೆ ನೀವು ತುಂಬಾ ಕಷ್ಟಪಟ್ಟು ಮೇಲ್ ಬಂದಿದ್ದೀನಿ ಅಂತ ತಾವುಗಳೇ ನಾವು ನೋಡಿದೀವಿ. ಚುನಾವಣೆ ಸಮಯದಲ್ಲಿ ನೀವು ಮಾತಾಡ್ತಾ ಇದ್ರೆ ನನಗೆ ಅನಿಸ್ತದು, ಇಷ್ಟು ಚಿಕ್ಕ ಏಜ್ ಅಲ್ಲಿ ಎಂತ ಒಂದು ಅಚೀವ್ಮೆಂಟ್ ಮಾಡ್ತಾ ಇದ್ರೆ ಇವ್ನ್ ಗೆಲ್ಬೇಕಪ್ಪ ಅನ್ಸೋದು. ಈಗ ಏನ್ ಅನಿಸ್ತಾ ಇದೆ ಅಂದ್ರೆ ಇವ್ನ್ ಯಾಕನ ಗೆದ್ನೋ, ಏನ್ ಒಳ್ಳೆ ಬಾಯಿಗೆ ಬಂದಂಗ್ ಮಾತಾಡ್ತಾ, ಇವ್ನಿಗೆ ಹಿಡಿತಾನೆ ಇಲ್ಲ, ಇವ್ನು ಏನ್ ಎಲ್ಲಾರ್ನು ಮೆಚ್ಚುವಂಥದ್ದು ಓಲೈಸುವಂತ ಕೆಲಸ ಮಾಡ್ತಾ ಇದ್ದಾನ, ಏನ್ ಇವ್ನು ಈ ತರ ಮಾಡ್ತಾ ಇದ್ದಾನೆ, ಕೆಲಸ ಮಾಡ್ತಾ ಇದ್ದಾನ ಅಥವಾ ಬರೀ ಮಾತಾಡ್ತಾನ ಅನ್ನೋ ರೀತಿಯಲ್ಲಿ ಅನ್ಸಿದೆ. ನಾವು ಕೂಡ ಎಷ್ಟೋ ಜನಕ್ಕೆ ನೀವು ಎಲೆಕ್ಷನ್ ನಿಂತಾಗ ಎಷ್ಟೋ ಜನ ನಮ್ಮ ಸ್ನೇಹಿತರಿಗೆ ಫೋನ್ ಮಾಡ್ಬಿಟ್ಟು ಪ್ರದೀಪ್ ಈಶ್ವರ್ಗೆ ಓಟ್ ಹಾಕ್ರಪ್ಪ ಅಂತ ನಾನು ಕೂಡ ಹೇಳಿದುಂಟು. ಆಯ್ತಾ, ಪ್ರತಾಪ್ ಸಿಂಹ ಎಲೆಕ್ಷನ್ ನಿಂತಾಗ್ಲೂ ಕೂಡ ನಾವು ಅಲ್ಲಿನ ಕೆಲವೊಬ್ರು ಫ್ರೆಂಡ್ಸ್ಗೆ ಅಂತ ವಿಚಾರವಂತ ಬುದ್ಧಿವಂತ ಅಂತವ್ರು ಗೆಲ್ಲಬೇಕು ಅಂತ ನನ್ನ ಸ್ನೇಹಿತಗಳ ಹತ್ರ ಹೇಳ್ಕೊಂಡಿದ್ದುಂಟು. ಸಮಾಜದಲ್ಲಿ ಎಲ್ಲರಿಗೂ ಕೂಡ ಅವ್ರದೇ ಆದ ಒಂದು ಕೊಡುಗೆ ಖಂಡಿತ ಇರುತ್ತೆ. ನೀವುಗಳು ಕೊಡುಗೆ ಕೊಡೋದ್ರ ಕಡೆ ಗಮನ ಹರಿಸಬೇಕು. ಒಂದ್ ದಿವಸ ನೀವೆಲ್ಲ ಸತ್ತು ಮಣ್ಣಾಗೋದ್ರೆ ನಿಮ್ಮನ್ನ ಯಾವನು ಕ್ಯಾರೇನಲ್ಲ. ಇವತ್ತು ನಿಮ್ಮ ತಾತನ ಹೆಸರೇನು, ನಿಮ್ಮ ಮುತ್ತಾತನ ಹೆಸರೇನು ಅಂತ ಕೇಳಿದ್ರೆ ನಿಮ್ಮ ಮುತ್ತಾತನ ಹೆಸರೇನು, ನಿಮ್ಮ ಮುತ್ತಾತ ಏನೇನ್ ಮಾಡಿದ್ದ, ಏನೇನು ಎಷ್ಟು ಜನ ಕಟ್ಕೊಂಡಿದ್ದ, ಎಷ್ಟು ಜನ ಇಟ್ಕೊಂಡಿದ್ದ, ಏನಾನ ನಿಮ್ಗೆ ನೆನಪಿರುತ್ತಾ? ಹೋಗ್ಲಿ, ನಿಮ್ಗೆ ಅವ್ರ ಹೆಸರುಗಳು ಗೊತ್ತಿದ್ಯಾ? ಎಷ್ಟೋ ಜನಕ್ಕೆ ಅವ್ರ ತಾತನ ಹೆಸರೇ ಗೊತ್ತಿಲ್ಲ, ಅಂತದ್ರಲ್ಲಿ ಮುತ್ತಾತನ ಹೆಸರು ಗೊತ್ತಿದ್ಯಾ? ಖಂಡಿತ ಗೊತ್ತಿರಲ್ಲ. ಆಯ್ತಾ, ಮರ್ತೋಗ್ತೀವಿ. ಒಂದು 4-5 ಜನರೇಷನ್ ಹೋದ್ಮೇಲೆ ನಾವ್ ಯಾರು ಅಂತಾನೂ ಜನಕ್ಕೆ ನೆನಪಿರಲ್ಲ. 4-5 ಜನರೇಷನ್ ಹೋದ್ರು ನಮ್ಮನ್ನ ನೆನ್ಪಿಟ್ಕೊಳ್ಳುವಂತ ರೀತಿಯಲ್ಲಿ ಒಳ್ಳೆ ಕೆಲಸ ಮಾಡಿ. ಈ ಸಮಾಜಕ್ಕೊಂದು ಏನೋ ನಾವು ಕೊಡುಗೆ ಕೊಡಿ. ಅದನ್ನ ಬಿಟ್ಬಿಟ್ಟು ಸುಮ್ಮನೆ ಅವರಪ್ಪ ನಿಮ್ಮೂರಿಗೆ ಬಂದಿಲ್ಲ, ನಮ್ಮಪ್ಪ ನಿಮ್ಮೂರಿಗೆ ಕಳ್ಸಿದ್ದೆ, ನಿಮ್ಮಪ್ಪ ಅವ್ರೂರಿಗೆ ಕಳ್ಸಿದ್ದೆ, ನಾಚಿಕೆ ಆಗಲ್ಲ ನಿಮ್ಮಿಬ್ರಿಗೂ? ದಯವಿಟ್ಟು ಇದನ್ನ ಸ್ಟಾಪ್ ಮಾಡಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.